ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಆಟಗಾರಂಗೆ ಆಟ ಆಗೋತು, ಮಾಟಗಾರಂಗೆ ಮಾಟ ಆಗೋತು ಅಂತಾರೆ. ಒಂದಷ್ಟು ಜನಕ್ಕೆ ರಾಜಕೀಯ ಚೆನ್ನಾಗೇ ಗೊತ್ತು. ಬರೀ MLA ಟಿಕೆಟ್ ತಗೊಳಕ್ಕೆ ಮೂರು ಚುನಾವಣೆ ಕಾದ್ಬಿಟ್ಟು ಬೇಸರಗೊಂಡು ಇಂಡಿಪೆಂಡೆಂಟ್ ಆಗಿ ನಿಂತಿರೋರು ಸಾಕಷ್ಟು ಜನ ಅವರೇ. ಆದರೆ MLA ಟಿಕೆಟ್ ಸಿಕ್ಕಿದ ಮೊದಲನೇ ಚುನಾವಣೆಯಲ್ಲೇ ಹಾಸನ ಅನ್ನುವಂತಹ JDSನ ಭದ್ರ ಕೋಟೆಯಲ್ಲಿ ಕಮಲವನ್ನು ಅರಳಿಸಿದ್ದು ಪ್ರೀತಮ್ ಗೌಡ್ರು. ಪ್ರೀತಮ್ ಗೌಡ್ರು ಕೆಲಸ ಮಾಡೋರ ಹಾಸನದಲ್ಲಿ ಕಣ್ಣಿಗೆ ಕಾಣುವಂಥ ಕೆಲಸಗಳಾಗವೆ. ಆದರೆ ಎರಡನೇ ಟರ್ಮ್ಗೆ ಜನ ಅವ್ರನ್ನ ಗೆಲ್ಲಿಸ್ಲಿಲ್ಲ. ಪ್ರೀತಮ್ ಗೌಡ್ರು 2018 ಚುನಾವಣೆಯಲ್ಲಿ ಏನು ಓಟ್ ತಗೊಂಡ್ರು ಅದಕ್ಕಿಂತ ಜಾಸ್ತಿ ಓಟನ್ನ 2023 ಚುನಾವಣೆಯಲ್ಲಿ ತಗೊಂಡ್ರು. ಅದೇನೋ ಜನ JDSನ ಸ್ವರೂಪ್ ಪ್ರಕಾಶ್ನ ಗೆಲ್ಸಿದ್ರು. ಎಲೆಕ್ಷನ್ ಏನೋ ಮುಗೀತು, ಮುಂದೇನಪ್ಪ ಅಂತಿದ್ರೆ ಲೋಕಸಭೆ ಚುನಾವಣೆ ಬಂದ್ಬಿಡ್ತು. BJP JDS ಮೈತ್ರಿ ಏನಪ್ಪ ಅಂದ್ರೆ ಮುಂದೆ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ 2028 ಚುನಾವಣೆಗೆ BJP JDS ಮೈತ್ರಿ ಬಗ್ಗೆನೇ ಚರ್ಚೆ. ನೀವು ಸೀಟ್ ಎಷ್ಟು ಬೇಕು ತಲೆ ಕೆಡ್ಸ್ಕೊಬೇಡಿ, ನಾನು ತಗೋಬರ್ತೀನಿ, JDSಗೆ ಎಷ್ಟು ಸೀಟ್ ಬೇಕು ಅಂತ ಕುಮಾರಣ್ಣ ಅಂತಾರೆ. ಸ್ವತಂತ್ರವಾಗಿ JDSನ ಗೆಲ್ಲಿಸ್ತೀವಿ, ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿ ಆಯ್ತಾರೆ ಅಂತ ನಿಖಿಲ್ ಅಂತಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮಾತ್ರ BJP JDS ಮೈತ್ರಿ ಅಂತಾರೆ. 2028 ಚುನಾವಣೆಯಲ್ಲಿ ಕೂಡ BJP JDS ಮೈತ್ರಿ ಮುಂದುವರೆದರೆ ಗೊಂದಲವಾಗುವ ಮೊದಲ ವಿಧಾನಸಭಾ ಕ್ಷೇತ್ರ ಹಾಸನ. ಇದ್ರ ಬಗ್ಗೆ ಅದಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ. ಆದರೆ ಪ್ರೀತಮ್ ಗೌಡ್ರನ್ನ ಕೇಳಿದ್ರೆ ಡೋಂಟ್ ಕೇರ್, ಆಟಗಾರ, ಆಲ್ರೌಂಡ್ರು, ಇಂಪ್ಯಾಕ್ಟ್ ಪ್ಲೇಯರು, ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇರ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಕೊನೆ ಕ್ಷಣದಲ್ಲಿ ಬ್ಯಾಟಿಂಗೋ ಬೌಲಿಂಗೋ ಬಂದ್ಬಿಟ್ಟು ಮ್ಯಾಚನ್ನೇ ಟರ್ನ್ ಮಾಡಿಬಿಟ್ಟು ಗೆಲ್ಲಿಸ್ಬಿಡ್ತಾರೆ. ಪ್ರೀತಮ್ ಗೌಡ್ರು ಸದ್ಯ ರಾಜ್ಯ ರಾಜಕೀಯದಲ್ಲಿ, ರಾಜ್ಯ BJPಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರು. ಪ್ರೀತಮ್ ಗೌಡ್ರಿಗೆ ಟೆನ್ಷನ್ ಇಲ್ವಾ MLA ಟಿಕೆಟ್ ಬಗ್ಗೆ? ಈ ಬೈಟ್ ಕೇಳಿ. ಕ್ಷೇತ್ರವನ್ನ ತೀರ್ಮಾನ ಮಾಡುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು. 3 ವರ್ಷ ಚುನಾವಣೆ ಇದೆ. ನಾನು ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ. MLA ಇಲ್ಲ ಅಂದರೆ MP ಆಗ್ತೀನಿ, MP ಇಲ್ಲ ಅಂತೇಳಿ ಹೇಳಿದ್ರೆ MLC ಆಗುತ್ತೆ, MLC ಇಲ್ಲ ಅಂದರೆ ರಾಜ್ಯಸಭಾ ಆಗುತ್ತೆ. MLA ಇಲ್ಲ ಅಂದರೆ MP ಆಗ್ತೀನಿ, MP ಇಲ್ಲ ಅಂತೇಳಿ ಹೇಳಿದ್ರೆ MLC ಆಗುತ್ತೆ, MLC ಇಲ್ಲ ಅಂದರೆ ರಾಜ್ಯಸಭಾ ಆಗುತ್ತೆ. ಯಾವುದು ಬರ್ಕೊಂಡು ಬಂದಿರಲ್ಲ. ಎಸ್ ವೀಕ್ಷಕರೇ, MLA ಇಲ್ಲ ಅಂದರೆ MLC, MLC ಇಲ್ಲ ಅಂದರೆ MP ಇಲ್ಲ ಅಂದರೆ ರಾಜ್ಯಸಭಾ. ಆದರೆ ನಾನು ಮಾತ್ರ BJPಯ ನಿಷ್ಠಾವಂತ ಕಾರ್ಯಕರ್ತ. ಈ ಕಾನ್ಫಿಡೆನ್ಸು ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. 7 ಟಿಕೆಟ್ ಕೈ ತಪ್ಪಿಬಿಡುತ್ತೋ, ಡಿಲಿಮಿಟೇಷನ್ ಆಗ್ಬಿಟ್ಟು ಕ್ಷೇತ್ರ ಬದಲಾಗ್ಬಿಡುತ್ತೋ ಅಂತ ತಲೆ ಕೆಡ್ಸ್ಕೊಂಡಿರೋರೇ ಜಾಸ್ತಿ. ಇದೆಲ್ಲದರ ಮಧ್ಯೆ ಇದ್ರೊಂದು ಹೋದ್ರೊಂದು, ಪಕ್ಷಕ್ಕಷ್ಟೇ ನಾವು ನಿಯತ್ತೋ. ಯಾವ ಪೋಸ್ಟ್ ಕೊಟ್ಟರು ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಪಕ್ಷ ನಂತರ ಹುದ್ದೆ ಅಧಿಕಾರ ಮತ್ತೊಂದು ಅನ್ನೋದು ಪ್ರೀತಮ್ ಗೌಡ್ರ ಮನೋಭಾವ. ಇದೇ ವಿಚಾರಕ್ಕೆ ಪ್ರೀತಮ್ ಗೌಡ್ರು ತುಂಬ ಜನಕ್ಕೆ ಖುಷಿ ಆಗೋದು. ಫಲಿತಾಂಶ ಏನು ಬೇಕಾದ್ರೂ ಆಗಿರಲಿ ಹಾಸನದ್ದು, ಮುಂದೆ ಟಿಕೆಟ್ ಯಾರಿಗೆ ಬೇಕಾದ್ರೂ ಸಿಕ್ಕಿರಲಿ, ಆದರೆ ನಾನು ಕೇವಲ ಟಿಕೆಟ್ಗೆ ಅಥವಾ ಅಧಿಕಾರಕ್ಕೆ ಅಂಟಿಕೊಂಡು ಕೂರೋ ಮನಸ್ಥಿತಿಯವರಲ್ಲ ಅನ್ನೋದನ್ನು ತೋರಿಸವ್ರೆ, ಅನ್ನೋದನ್ನ ಹೇಳ್ಕೊಂಡವ್ರೆ. ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ಪಕ್ಷ ಡಿಸೈಡ್ ಮಾಡುತ್ತೆ, ಮೈತ್ರಿನೋ ಮತ್ತೊಂದು ಹೈಕಮಾಂಡ್ ಮಟ್ಟದಲ್ಲಿ ಆಯ್ತದೆ. ನಮ್ಮ ಕೆಲಸ ಪಕ್ಷ ಸಂಘಟನೆ ಅಂತ ಅವ್ರೆ. BJP ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರಿಗೆ ಲೆಫ್ಟು ರೈಟು ಅಥವಾ ಬೆಸ್ಟ್ ಪಾರ್ಟ್ನರು ಅಂತ ಯಾರಿದ್ರೆ ಸದ್ಯ ಪ್ರೀತಮ್ ಗೌಡ್ರು. ವೀಕ್ಷಕರೇ, BJP JDS ಮೈತ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. 2028ಕ್ಕೂ ಇರಬೇಕಾ? ಹಾಸನದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು? ಹಾಸನದ ಮುಂದಿನ ಶಾಸಕರು ಯಾರಾಗಬೇಕು? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.